ಡೇ 12 ಇಂಗ್ಲೀಷ್ ಕಲಿಯಿರಿಯಲ್ಲಿ ಇವತ್ತು ನಾವು ಹ್ಯಾವ್ ಟು, ಯೂಸ್ ಟು ಮತ್ತು ಗೋಯಿಂಗ್ ಟು ಈ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ಮಾಡುವುದನ್ನು ಕಲಿಯೋಣ. ಹ್ಯಾವ್ ಟು ಅಂದರೆ ಒಬ್ಲಿಗೇಷನ್ ನೆಸೆಸಿಟಿ ಒಬ್ಲಿಗೇಷನ್ ಅಂದರೆ ಬೇಕಾಗಿದೆ, ಅವಶ್ಯಕತೆ ಇದೆ, ಈ ಥರದ ವಾಕ್ಯಗಳನ್ನು ಮಾಡಲಿಕ್ಕೆ ಹ್ಯಾವ್ ಟು ಉಪಯೋಗಿಸ್ತಾರೆ. ಐ ಹ್ಯಾವ್ ಟು ವೇಕ್ ಅಪ್ ಅರ್ಲಿ ಟುಮಾರೋ, ನಾನು ನಾಳೆ ಬೇಗ ಎದ್ದೇಳಬೇಕಾಗಿದೆ. ಐ ಹ್ಯಾವ್ ಟು ಫಿನಿಷ್ ಮೈ ಆಫೀಸ್ ವರ್ಕ್ ಬೈ 5 PM, ನಾನು ಸಂಜೆ 5 ಗಂಟೆಯೊಳಗೆ ಕಚೇರಿ ಕೆಲಸ ಮುಗಿಸಬೇಕಾಗಿದೆ. ಇದರ ನೆಗೆಟಿವ್ ಮತ್ತು ಇಂಟರ್ಗೇಟಿವ್ ವಾಕ್ಯಗಳನ್ನು ನೋಡೋಣ. ನೆಗೆಟಿವ್, ಅಗತ್ಯವಿಲ್ಲ, ಅವಶ್ಯಕತೆ ಇಲ್ಲ. ಇಲ್ಲಿ ಡು ನಾಟ್ ಹ್ಯಾವ್ ಟು ಅಥವಾ ಡಸ್ ನಾಟ್ ಹ್ಯಾವ್ ಟು ಬರ್ತದೆ. ಡಸ್ ನಾಟ್ ಹ್ಯಾವ್ ಟು ಏಕವಚನ ಅಂದರೆ ಹಿ ಶೀಟ್ ಬಂದಾಗ ಬರ್ತದೆ. ಐ ಡೋಂಟ್ ಹ್ಯಾವ್ ಟು ವೇಕ್ ಅಪ್ ಅರ್ಲಿ ಟುಡೇ, ನಾನು ಇಂದು ಬೇಗ ಎದ್ದೇಳುವ ಅಗತ್ಯವಿಲ್ಲ. ಇದರದ್ದೇ ಇಂಟ್ರೋಗೇಟಿವ್ ವಾಕ್ಯ ಮಾಡಬೇಕಾದ್ರೆ ಪ್ರಶ್ನಾರ್ಥಕ ವಾಕ್ಯ ಯೂಸ್ ಡೂ ಅಥವಾ ಡಸ್, ನಂತರ ಹ್ಯಾವ್ ಟು ಪ್ಲಸ್ ಒನ್ ಕ್ವಶನ್ ಮಾರ್ಕ್. ಡು ಯು ಹ್ಯಾವ್ ಟು ವರ್ಕ್ ಆನ್ ಸಂಡೇಸ್, ನೀವು ಭಾನುವಾರ ಕೆಲಸ ಮಾಡಬೇಕಾ? ನೆಕ್ಸ್ಟ್ ಯೂಸ್ ಟು ಅಂದರೆ ಏನು? ಪಾಸ್ಟ್ ಹ್ಯಾಬಿಟ್, ಹಿಂದೆ ಇದ್ದ ಅಭ್ಯಾಸ. ಈ ಅಭ್ಯಾಸವಿತ್ತು, ಈಗ ಇಲ್ಲ ಅಂತ ಅರ್ಥ ಆಗ್ತದೆ. ಐ ಯೂಸ್ ಟು ಗೋ ಫಾರ್ ಎ ವಾಕ್ ಎವ್ರಿ ಈವ್ನಿಂಗ್, ನಾನು ಪ್ರತಿದಿನ ಸಂಜೆ ವಾಯುವಿಹಾರಕ್ಕೆ ಹೋಗುವ ಅಭ್ಯಾಸ ಇತ್ತು. ಐ ಯೂಸ್ ಟು ಡ್ರಿಂಕ್ ಕಾಫಿ ಬಟ್ ನೌ ಐ ಡ್ರಿಂಕ್ ಟೀ, ನಾನು ಕಾಫಿ ಕುಡಿಯುತ್ತಿದ್ದೆ ಆದರೆ ಈಗ ಚಹಾ ಕುಡಿಯುತ್ತೇನೆ. ಇದರ ನೆಗೆಟಿವ್ ಮತ್ತು ಇಂಟರೋಗೇಟಿವ್ ವಾಕ್ಯ ನೋಡೋಣ. ನೆಗೆಟಿವ್ ಅಂದರೆ ನನಗೆ ಹಿಂದೆ ಆ ಅಭ್ಯಾಸ ಇರಲಿಲ್ಲ. ಇಲ್ಲಿ ಡಿಡ್ ನಾಟ್ ಯೂಸ್ ಟು ಬರ್ತದೆ, ಯೂಸ್ಡ್ ಬರುವುದಿಲ್ಲ, ಡಿ ಬರುವುದಿಲ್ಲ. ಐ ಡಿಡ್ ನಾಟ್ ಯೂಸ್ ಟು ಡ್ರಿಂಕ್ ಕಾಫಿ, ನನಗೆ ಕಾಫಿ ಕುಡಿಯುವ ಅಭ್ಯಾಸವಿರಲಿಲ್ಲ. ಪ್ರಶ್ನಾರ್ಥಕ ಇಂಟರೋಗೇಟಿವ್ ಇದ್ರದ್ದು ಡಿಡ್ ಮೊದಲು ಬರ್ತದೆ. ಡಿಡ್ ಯು ಯೂಸ್ ಟು ಪ್ಲೇ ಕ್ರಿಕೆಟ್ ಇನ್ ಚೈಲ್ಡ್ಹುಡ್, ನೀವು ಬಾಲ್ಯದಲ್ಲಿ ಕ್ರಿಕೆಟ್ ಆಡುತ್ತಿದ್ದೀರಾ? ನೆಕ್ಸ್ಟ್ ಗೋಯಿಂಗ್ ಟು, ಮೊದಲೇ ಯೋಚಿಸಿದ ಫ್ಯೂಚರ್ ಪ್ಲ್ಯಾನ್, ಹಾಗೆ ಮಾಡಲಿಕ್ಕೆ ಹೊರಟಿದ್ದೇನೆ, ಮಾಡುವುದರಲ್ಲಿದ್ದೇನೆ, ಮಾಡಲಿದ್ದೇನೆ ಎಂಬ ಅರ್ಥ ಬರ್ತದೆ. ಐ ಆಮ್ ಗೋಯಿಂಗ್ ಟು ಕುಕ್ ಡಿನ್ನರ್ ನೌ, ನಾನು ಈಗ ರಾತ್ರಿಯ ಊಟ ತಯಾರಿಸಲು ಹೊರಟಿದ್ದೇನೆ. ಐ ಆಮ್ ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್ ಎವ್ರಿ ಡೇ, ನಾನು ಪ್ರತಿದಿನ ಇಂಗ್ಲೀಷ್ ಕಲಿಯುವ ಪ್ಲ್ಯಾನ್ ಮಾಡಿದ್ದೇನೆ. ನೆಗೆಟಿವ್ ಮತ್ತು ಇಂಟರೋಗೇಟಿವ್ ವಾಕ್ಯಗಳು. ಗೋಯಿಂಗ್ ಟು ಫ್ಯೂಚರ್ ಪ್ಲ್ಯಾನ್, ಇದರ ನೆಗೆಟಿವ್ ವಾಕ್ಯ ನಿರ್ಧಾರವಿಲ್ಲ, ನಿರ್ಧಾರ ಮಾಡಿಲ್ಲ. ಯೂಸ್ ನಾಟ್ ಗೋಯಿಂಗ್ ಟು. ಐ ಆಮ್ ನಾಟ್ ಗೋಯಿಂಗ್ ಟು ವಾಚ್ ಎ ಮೂವಿ ಟು ನೈಟ್, ನಾನು ಇಂದು ರಾತ್ರಿ ಸಿನಿಮಾ ನೋಡಲು ಹೋಗುವುದಿಲ್ಲ, ನೋಡಲಾರೆ. ಇದರದ್ದೇ ಇಂಟ್ರೋಗೇಟಿವ್ ಪ್ರಶ್ನಾರ್ಥಕ ವಾಕ್ಯ ಆರ್ ಯು ಗೋಯಿಂಗ್ ಟು ಬೈ ಎ ನ್ಯೂ ಕಾರ್, ನೀವು ಹೊಸ ಕಾರನ್ನು ಖರೀದಿಸಲಿದ್ದೀರಾ?